ಹಾಲು ಹಾದಿ ಬ್ಲಾಗ್ಸ್. ಇವತ್ತು ನಾನು ನಿಮಗೆ ಒಂದು ವಿಭಿನ್ನವಾಗಿರುವಂತಹ ವಿಡಿಯೋನ ತೆಗೆದುಕೊಂಡು ಬಂದಿದ್ದೀನಿ. ಆಲ್ರೆಡಿ ನಿಮಗೂ ಕೂಡ ಗೊತ್ತಾಗ್ತಾ ಇರ್ಬೋದು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಡೆಫಿನೆಟಾಗಿ ನೀವೇ ಬೋರ್ಡ್ ನೋಡಿದ್ರೆ ಈಗ ಐಕಿಯಾ ನೋಡಿ. ಐಕಿಯಾ ಅನ್ನೋ ಹೋಮ್ ಫರ್ನಿಷಿಂಗ್ ಇದೆ ಅಂತಲೇ ತುಂಬ ಜನರಿಗೆ ಇನ್ನೂ ಗೊತ್ತಿಲ್ಲ. ಐಕಿಯಾ ಎಲ್ಲಿದೆ, ಹೇಗೆ ಹೋಗ್ಬೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಈಗ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ವಾಚ್ ಮಾಡಿ. ಬೆಂಗಳೂರಿಂದ ಬರೋದಾದರೆ ನೀವು ಸಿಟಿ ಬಸ್ನಲ್ಲಿ ಬರ್ಬೋದು, ಇಲ್ಲ ಅಂತಂದರೆ ಮೆಟ್ರೋದಲ್ಲಿ ಬರ್ಬೋದು. ಮೆಟ್ರೋದಲ್ಲಿ ಬಂದರೆ ನಿಮಗೆ ಕರೆಕ್ಟಾಗಿ ಮೆಟ್ರೋ ಸ್ಟೇಷನ್ ನಾಗಸಂದ್ರದಲ್ಲಿ ಇಳ್ಕೊಂಡ್ರೆ ರೈಟ್ ಸೈಡಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಾಣಿಸುತ್ತೆ ಬ್ಲೂ ಕಲರ್ನಲ್ಲಿ, ಅದೇ ಐಕಿಯಾ. ಐಕಿಯಾ ಅಂತ ಬೋರ್ಡ್ ಇರೋದ್ರಿಂದ ನಿಮಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗೋದಿಲ್ಲ. ವಾಕಬಲ್ ಡಿಸ್ಟೆನ್ಸ್ನಲ್ಲಿದೆ. ಜಸ್ಟ್ 2 to 3 ಮಿನಿಟ್ಸು ಅಥವಾ 5 ಮಿನಿಟ್ಸಲ್ಲಿ ರೀಚ್ ಆಗ್ಬೋದು. ನಾವು ಯಾವ ಕಡೆಯಿಂದ ಹೋದ್ರೂ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಹತ್ರ ಇಳ್ಕೊಂಡ್ರೆ ಕರೆಕ್ಟಾಗಿ ಐಕಿಯಾ ಅಂತ ಬೋರ್ಡ್ ನಮಗೆ ಕಾಣಿಸುತ್ತೆ. ಅಲ್ಲಿ ಬ್ಲೂ ಕಲರ್ ಬಿಲ್ಡಿಂಗ್ ಅದು ದೊಡ್ಡದಾಗಿ ಕಾಣಿಸುತ್ತೆ. ಅಲ್ಲಿಂದ ಜಸ್ಟ್ ನಮಗೆ ವಾಕಬಲ್ ಡಿಸ್ಟೆನ್ಸ್ನಲ್ಲಿ ಐಕಿಯಾ ಇರೋದ್ರಿಂದ ಈಸಿಯಾಗಿ ರೀಚ್ ಆಗ್ಬೋದು. ಈಗ ತಾನೇ ನೀವು ಕೂಡ ನೋಡಿದ್ರಿ ಸೆಕ್ಯೂರಿಟಿಲಿ ಎಷ್ಟು ಟೈಟ್ ಇದೆ ಅಂತ. ಯಾವುದೇ ವೆಹಿಕಲ್ ಬಂದ್ರೂ ಇದೇ ರೀತಿಯೇ ಅವರು ಪ್ರತಿಯೊಂದನ್ನು ಚೆಕ್ ಮಾಡಿನೇ ನಮಗೆ ಒಳಗಡೆ ಅಲೋ ಮಾಡೋದು. ಹಾಗೆ ಇಲ್ಲಿ ಲೆಫ್ಟಿಗೆ ತೊಗೊಂಡ್ರೆ ಇಲ್ಲಿ ಕಾರ್ ಪಾರ್ಕಿಂಗ್ ಸ್ಲಾಟ್ ಇದೆ ಅಂತ ಅನಿಸುತ್ತೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪಾರ್ಕಿಂಗ್ ಸ್ಲಾಟ್ ಅಂತ. ಹಾಗೆಯೇ ಸ್ಪೇಷಿಯಸ್ ಕೂಡ ಇದೆ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ಈಗ ಕಾರ್ ಪಾರ್ಕಿಂಗ್ ಮಾಡಿ ನಾವು ಒಳಗಡೆ ಹೋಗ್ತೀವಿ. ಈಗ ನಾನು ನಮ್ಮ ವ್ಯೂವರ್ಸ್ಗೆಲ್ಲ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಏನಂದರೆ ಯಾವುದೇ ಮಾಲ್ಗೆ ಹೋಗ್ಬೇಕಾದ್ರೆ, ಎಸ್ಪೆಷಲಿ ಈ ಥರ ಐಕಿಯಾದಂತಹ ಒಂದು ದೊಡ್ಡ ಮಾಲ್ಗೆ ವಿಸಿಟ್ ಮಾಡಬೇಕಂದ್ರೆ ನೀವು ದಯವಿಟ್ಟು ವೀಕೆಂಡ್ಸಲ್ಲಿ ಮಾತ್ರ ಬರಬೇಡಿ. ಯಾಕೆಂದರೆ ಎವ್ರಿಥಿಂಗ್ ಪ್ರಾಬ್ಲಮ್ ಆಗುತ್ತೆ. ಪಾರ್ಕಿಂಗಿಂದ ಹಿಡಿದು ಪರ್ಚೇಸ್ವರೆಗೂ ಪ್ರಾಬ್ಲಮ್ ಆಗುತ್ತೆ. ಹೆವಿ ರಶ್ ಇರುತ್ತೆ. ಎಕ್ಸಾಕ್ಟಾಗಿ ನಾವು ಐಕಿಯಾ ಕಾರ್ ಪಾರ್ಕಿಂಗ್ ಸ್ಲಾಟಲ್ಲಿದ್ದೀವಿ. ಈಗ ಒಳಗಡೆ ಹೋಗ್ತೀವಿ. ನೀವು ಕೂಡ ನಮ್ಮ ಜೊತೆ ಬನ್ನಿ, ಓಡಾಡ್ಕೊಂಬರೋಣ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಐಕಿಯಾ ಎಂಟ್ರೆನ್ಸ್ ಅಂತ. ಇಲ್ಲಿಂದನೇ ನಾವು ಸ್ಟ್ರೈಟ್ ಹೋಗ್ಬೇಕಂತ ಅನಿಸುತ್ತೆ. ಎಂಟ್ರೆನ್ಸ್ ಮೋಸ್ಟ್ಲಿ ಇದೇ ಇರ್ಬೋದು. ನಾನು ಆ್ಯಕ್ಚುಲಾಗಿ ಆ ಕಡೆ ಈ ಕಡೆ ನೋಡಿಕೊಂಡೇ ಹೋಗ್ತಾ ಇದ್ದೀನಿ. ನಾನು ಫಾಸ್ಟಾಗಿ ಕೂಡ ಹೋಗ್ತಾ ಇದ್ದೀನಿ, ಯಾಕೆಂದರೆ ಟೈಮ್ ಶಾರ್ಟೇಜ್ ಬರಬಾರ್ದು, ಮತ್ತು ಅಲ್ಲೆಲ್ಲ ತುಂಬ ಓಡಾಡಬೇಕಲ್ಲ. ಹಾಗಾಗಿ ನಾನು ಬೇಗ ಹೋದೆ. ಮತ್ತು ನೋಡಿ, ನೀವು ನೋಡ್ತಿದ್ದೀರಾ ಎದುರುಗಡೆ ಇಲ್ಲಿ ನಾನು ಸೆಕ್ಯೂರಿಟಿ ಹತ್ರ ಹೋಗ್ತಾ ಇದ್ದೀನಿ. ತುಂಬಾ ಟೈಟ್ ಸೆಕ್ಯೂರಿಟಿ ಇದೆ ಇಲ್ಲಿ. ನಾನೀಗ ನನ್ನ ಚೆಕಿಂಗ್ ಎಲ್ಲ ಕಂಪ್ಲೀಟ್ ಆಗಿದ್ದರಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಎಸ್ಕಲೇಟರ್ನಲ್ಲಿ ಒಟ್ಟಿಗೆ ಹೋಗೋಣ ಅಂತ. ನಾನು ಯಾವುದೇ ಮಾಲ್ಗೆ ಹೋಗಲಿ ಎಸ್ಕಲೇಟರ್ ಹತ್ತಬೇಕಾದ್ರೆ ಒಂದು ಸ್ವಲ್ಪ ಭಯ ಆಗುತ್ತೆ ನನಗೆ. ಒಂದು 2 ನಿಮಿಷ ವೆಯ್ಟ್ ಮಾಡಿ ಆಮೇಲೆ ಹತ್ಕೊಳ್ತೀನಿ. ಹತ್ತದ ಮೇಲೂ ಅಲ್ಲಿ ಹೋಗಿ ರೀಚ್ ಆಗೋವರೆಗೂ, ಹೊರಗಡೆ ಹೆಜ್ಜೆ ಇಡೋವರೆಗೂ ನನಗೆ ಒಂದು ಸ್ವಲ್ಪ ಭಯ ಆಗ್ತಿರುತ್ತೆ. ಈಗ ನೋಡಿ, ನಾನು ಎಸ್ಕಲೇಟರಲ್ಲಿ ಹೋಗ್ತಾ ಇದ್ದೀನಿ. ಪಟ್ಟಂತ ಹೆಜ್ಜೆ ಇಡ್ತೀನಿ ಆಚೆಗೆ, ಯಾಕಂದರೆ ಭಯ. ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದು ಕಂಪ್ಲೀಟ್ ಆಯಿತು ನಮ್ಮದು. ನೋಡಿ, ಈಗ ಎಕ್ಸಾಕ್ಟಾಗಿ ನಾವು ಶಾಪಿಂಗ್ ಏರಿಯಾ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ಸಖತ್ತು ನನಗೆ ಖುಷಿ ಆಗ್ತಾಯಿದೆ. ಬನ್ನಿ ನೋಡೋಣ ಇಲ್ಲಿ ರೇಟ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂತ. ತುಂಬ ಜನ ಹೇಳ್ತಾರೆ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ. ಈಗ ನೀವು ಲೈವ್ ಆಗಿ ನೋಡ್ಬೋದು ಕಾಸ್ಟ್ಲಿ ಇರುತ್ತಾ ಅಥವಾ ಚೀಪಾಗಿರುತ್ತಾ ಅಂತ. ಓಕೆ ಎದುರುಗಡೆನೇ ಕಾಣ್ತಾ ಇದೆ ನೋಡಿ, ₹99 ಅಂತ. ನಿಜವಾಗ್ಲೂ ₹99ಗೆ ಇಲ್ಲಿ ಏನಾದರೂ ಪ್ರಾಡಕ್ಟ್ ಅವೈಲಬಲ್ ಇದೆ ಅಂತಂದರೆ ಚೀಪಾ ಅಥವಾ ಕಾಸ್ಟ್ಲಿನ ಅಂತ ನೀವೇ ಯೋಚನೆ ಮಾಡಿ. ನಾವು ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ರೂ ಅದ್ರದ್ದು ಕ್ವಾಲಿಟಿ ಕೂಡ ನೋಡಬೇಕಾಗತ್ತೆ. ಬರೀ ರೇಟಿಂದ ಡಿಸೈಡ್ ಮಾಡೋಕ್ಕಾಗಲ್ಲ ನಾವು. ಈಗ ನೀವು ನೋಡ್ತಾ ಇದ್ದೀರಾ ಒಂದು ಮಾಡೆಲ್ ಕಿಚನ್ದು. ಐಡಿಯಾ ಅಂತೂ ಸಖತ್ತಾಗಿದೆ, ಕಾನ್ಸೆಪ್ಟು ಸೂಪರ್ ಆಗಿದೆ. ಈ ಥರ ಒಂದು ಐಡಿಯಾ ತೊಗೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅಪ್ಲೈ ಮಾಡ್ಕೋಬೋದು ಇದನ್ನು. ಈ ಥರದೊಂದು ಕಿಚನ್ ಮಾಡಲು ಇದು ಒಂದೇ ಅಲ್ಲ, ಇಲ್ಲಿ ಬೇಕಾದಷ್ಟು ಇದೆಯಂತೆ. ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಯಾವ ರೀತಿ ಇದೆ ಅಂತ. ನೀವು ಕೂಡ ನಿಮ್ಮ ಮನೆ ಕಟ್ಟಬೇಕಾದ್ರೆ ಐಡಿಯಾ ತೊಗೋಬೋದು ಐಕಿಯಾಗಿ ಬಂದು. ಈ ಮಾಡೆಲ್ ಕಿಚನಲ್ಲಿರೋ ಎಲ್ಲ ಆಕ್ಸೆಸರೀಸೂ ಇಲ್ಲಿ ಅವೈಲಬಲ್ ಇರುತ್ತೆ. ನಿಮ್ಗೆ ಯಾವ್ದು ಇಷ್ಟ ಆದರೆ ಅದನ್ನು ಪರ್ಚೇಸ್ ಮಾಡ್ಕೋಬೋದು. ಹಾಗೆ ನೀವು ಇನ್ನೊಂದು ಐಡಿಯಾ ಕೂಡ ಮಾಡ್ಬೋದು. ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಮಾತ್ರ ನಾವು ಇಲ್ಲಿಂದ ಪರ್ಚೇಸ್ ಮಾಡಬೇಕು ಆಕ್ಸೆಸರೀಸ್ ಅಂತ ಏನಿಲ್ಲ. ಆಲ್ರೆಡಿ ನೀವು ಕಟ್ಟಿರೋ ಮನೆನ ರಿನೋವೇಷನ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಡೆಫಿನೆಟಾಗಿ ಇಲ್ಲಿ ಬಂದು ನೀವು ಐಡಿಯಾ ತೊಗೊಂಡು, ಹಾಗೆಯೇ ಯಾವ ಮೆಟೀರಿಯಲ್ ಬೇಕು, ಯಾವ ಫರ್ನಿಚರ್ ಬೇಕು, ಅಥವಾ ಯಾವ ಕಿಚನ್ ಆಕ್ಸೆಸರೀಸ್ ಬೇಕು ಅಂತ ಕೂಡ ಪರ್ಚೇಸ್ ಮಾಡ್ಕೋಬೋದು.
ನಿಮಗೆ ಫೋಟೋ ಫ್ರೇಮ್ಸ್ ಏನಾದರೂ ಬೇಕಾಗಿದ್ರೆ ಅದು ಕೂಡ ಇಲ್ಲಿ ಅವೈಲಬಲ್ ಇದೆ. ಈಗ ಬನ್ನಿ ಈ ಕಡೆ ಏನಿದೆ ನೋಡೋಣ. ಎದುರುಗಡೆ ನೋಡ್ಬೋದು ನೀವು ಎಷ್ಟು ಸಖತ್ತಾಗಿರೋ ಲಿವಿಂಗ್ ಏರಿಯಾ ಇದೆ ಅಂತ. ನೋಡಿ ಇದನ್ನು ನೋಡ್ತಾ ಇದ್ದರೆ ನನಗೇನು ಅನಿಸ್ತಾ ಇದೆ ಗೊತ್ತಾ ಮನಸ್ಸಲ್ಲೀಗ, ಏನೂ ನಾವು ಮನೆಯೇ ಕಟ್ಟೋದು ಬೇಡ, ಜಸ್ಟ್ ಸೈಟ್ ತೊಗೊಂಡು ಸುತ್ತಲೂ 4 ಗೋಡೆ ಹಾಕಿಬಿಟ್ಟು ಇಲ್ಲಿರೋ ಏನು ಫರ್ನಿಚರ್ಸ್ ಏನಿದೆ ಎಲ್ಲ ಸುಮ್ಮನೆ ತೊಗೊಂಡು ಬಂದು ಇಟ್ಕೊಳ್ಳೋದು ಒಳ್ಳೆಯದು. ಕೆಲವೊಂದು ವಸ್ತುಗಳು ನೋಡಿದ ತಕ್ಷಣ ನಮಗೆ ಅಟ್ರಾಕ್ಟ್ ಆಗಿಬಿಡುತ್ತೆ, ಅದು ಬೇಕು ಅಂತ ನಮಗೆ ಅನಿಸುತ್ತೆ. ಬಟ್ ಏರಿಯಾ ಅವೈಲಬಿಲಿಟಿ ನಮ್ಮ ಮನೆಯಲ್ಲಿ ಇರೋದಿಲ್ಲ. ಆ ಟೈಮ್ನಲ್ಲಿ ನಾವೇನು ಮಾಡಬೇಕಂದ್ರೆ ನಮ್ಮನೆ ಏರಿಯಾಗೆ ಅಡ್ಜಸ್ಟ್ ಆಗುವಂತಹ ಫರ್ನಿಚರ್ಸ್ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ, ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ನೋಡಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಅಂದರೆ ನಿಮ್ಮ ಮನೆ ಒಂದು ಲುಕ್ ಬರುತ್ತೆ. ಹಾಲಲ್ಲೆಲ್ಲಾದರೂ ಒಂದು ಕಾರ್ನರಲ್ಲಿ ಹ್ಯಾಂಗ್ ಮಾಡೋದ್ರಿಂದ ನಿಮ್ಮ ಮನೆಯ ಲುಕ್ ಎನ್ಹ್ಯಾನ್ಸ್ ಆಗುತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಒಂದು ಗಿಟಾರ್ ಇದೆ, ಜೊತೆಯಲ್ಲಿ ಫ್ರೇಮ್ಸ್ ಇದೆ, ಇಲ್ಲಿ ಫೋಟೋ ಫ್ರೇಮ್ಸ್ ಇದೆ. ಈ ಫೋಟೋ ಫ್ರೇಮ್ಸ್ಗೆ ನೀವು ಏನು ಬೇಕಾದರೂ ಹಾಕ್ಕೋಬೋದು. ನಮ್ಮ ಫೋಟೋನೇ ಹಾಕಬೇಕು ಅಂತೇನಿಲ್ಲ, ಯಾಕಂದರೆ ಅದು ಡಿಫ್ರೆಂಟ್ ಸೈಜು ಡಿಫ್ರೆಂಟ್ ಟೈಪ್ ಇದೆ ಇಲ್ಲಿ. ಅದಕ್ಕೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ನೋಡಿ ನೀವು ಎಲ್ಲಿ ಬೇಕಾದರೂ ಇದನ್ನು ಹ್ಯಾಂಗ್ ಮಾಡ್ಕೋಬೋದು. ಯಾವ ಆ್ಯಂಗಲಲ್ಲಿ ತಿರುಗಿಕೊಂಡು ನಮಗೆ ಒಂದು ಐಡಿಯಾ ಸಿಗ್ತಾ ಇದೆ ಇಲ್ಲಿ. ಏನಂದರೆ ಒಂದು ಕಡೆ ನೋಡಿದ್ರೆ ಕಿಚನ್ ಮಾಡೆಲ್ ಇದೆ, ಇನ್ನೊಂದು ಕಡೆ ನೋಡಿದ್ರೆ ಲಿವಿಂಗ್ ಏರಿಯಾ ಇದೆ, ಇನ್ನೊಂದು ಕಡೆ ನೋಡಿದ್ರೆ ಫರ್ನಿಚರ್ಸ್ ಇದೆ, ಕರ್ಟನ್ಸ್ ಇದೆ, ಫೋಟೋ ಫ್ರೇಮ್ಗಳಿದೆ. ಅಷ್ಟೊಂದು ಕಲೆಕ್ಷನ್ ಇದೆ. ನಿಜವಾಗ್ಲೂ ಒಂದಿನ ಫುಲ್ಲು ಟೈಮ್ ಮಾಡ್ಕೊಂಡು ನೀವು ಇಲ್ಲಿಗೆ ಬಂದರೆ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಬೋದು. ಇಲ್ಲ ಅದರ್ವೈಸ್ ನೀವು ಒಂದಿನ ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಯಾವ್ಯಾವ ಬೇಕು ಅಂತ ನೀವು ಮಾರ್ಕ್ ಮಾಡಿಕೊಂಡು ಕೂಡ ಒಂದು ಏನಾದರೂ ಇದರಲ್ಲಿ ನೆಕ್ಸ್ಟ್ ಬಂದು ನೀವು ಇಲ್ಲಿ ಪರ್ಚೇಸ್ ಮಾಡ್ಬೋದು ಏನು ಬೇಕಾದ್ರೂ. ಆ ಥರ ಐಡಿಯಾ ಸಿಗುತ್ತೆ ಆಯ್ಕೆಯಾಗಿ ಬಂದರೆ. ಇಲ್ಲಿ ಕೂಡ ಒಂದು ಲಿವಿಂಗ್ ಏರಿಯಾ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ನಿಜವಾಗ್ಲೂ ಅಲ್ಲಿ ಹೋಗಿ ನೋಡಿದಾಗಲೇ ಗೊತ್ತಾಗೋದು ಇಷ್ಟು ಕಂಫರ್ಟ್ ಆಗಿದೆಯಾ ಅಂತ. ನನ್ನ ಮಕ್ಕಳು ಮತ್ತು ನನ್ನ ತಂಗಿ ಮಕ್ಕಳು ಕೂಡ ಬಂದಿದ್ರು. ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿದೆ ಇಲ್ಲಿ ಕೂತ್ಕೊಳ್ಳೋದಕ್ಕಾಗ್ಬೋದು. ಒಂಥರ ಕಂಫರ್ಟ್ನೆಸ್ ಬರುತ್ತೆ. ಇಲ್ಲಿ ಒಂದು ಯಾವುದೇ ಒಂದು ಫರ್ನಿಚರ್ ನೋಡಿ ನನಗನ್ಸುತ್ತೆ ಇದೆಲ್ಲ ಕ್ವಾಲಿಟಿ ಇದೆ ಅಂತ. ಯಾಕೆ ಅಂತಂದರೆ ಕೆಲವರು ಹೇಳ್ತಾರೆ ಕ್ವಾಲಿಟಿ ಇಲ್ಲ ಅಂತ. ನಾನು ಅಲ್ಲಿ ನೋಡಿದ್ದು ಕ್ವಾಲಿಟಿ ಇದೆ, ಏನು ಕಾಸಿಗೆ ತగ్గಂಗೆ ಕಜ್ಜಾಯ ಅಂತಾರಲ್ಲ ಆ ಥರ ಏನಿಲ್ಲ, ಅದು ಕರೆಕ್ಟಾಗಿ ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಕ್ವಾಲಿಟಿ ಬಗ್ಗೆ ನನಗೇನು ಅನ್ನಿಸ್ಲಿಲ್ಲ. ನೀವೊಂದ್ಸರಿ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಚೆಕ್ ಮಾಡಿನೇ ಪರ್ಚೇಸ್ ಮಾಡೋದು ಒಳ್ಳೇದನ್ಸುತ್ತೆ. ನೋಡಿ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಸ್ವಲ್ಪ ವೇಸ್ಟ್ ಆಗಿದ್ದರೆ ಜಾಗ ಏನಾದರೂ ಈ ಥರ ಒಂದು ಅರೇಂಜ್ಮೆಂಟ್ ನೀವು ಮಾಡ್ಕೋಬೋದಲ್ಲಿ ಈ ಏರಿಯಾನ ಯಾವ ಥರ ಕವರ್ ಮಾಡ್ಬೋದು ಅಂತ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿದ್ದಾರೆ ಅವರು. ನೆಕ್ಸ್ಟ್ ಕೂಡ ಒಂದು ಲಿವಿಂಗ್ ಏರಿಯಾ ಇದೆ. ಇಲ್ಲೆಲ್ಲ ನಾನಂತೂ ಎಲ್ಲಿ ಹೋದ್ರೂ ಕೂತ್ಕೊಂಡು ಚೆಕ್ ಮಾಡ್ತಿದ್ದೆ ಯಾವ ಥರ ಇದೆ ಮೆಟೀರಿಯಲು. ಬಂದರೆ ಡಿಫ್ರೆಂಟ್ ವೆರೈಟೀಸ್ ಇದೆ ಅಲ್ವಾ, ಯಾವ ಮೆಟೀರಿಯಲ್ಲು ಯಾವ ಫರ್ನಿಚರ್ ಹೇಗಿದೆ ಅಂತ ಗೊತ್ತಾಗಬೇಕು. ಹಾಗೆ ನನ್ನ ಮಗ ಇಲ್ಲಿ ಫ್ಲವರ್ ವಾಸ್ ಚೆಕ್ ಮಾಡ್ತಾ ಇದ್ದಾನೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸುತ್ತಲೂ ನೋಡಿದ್ರೆ ಡಿಫ್ರೆಂಟ್ ಕಾನ್ಸೆಪ್ಟ್ ಇರುವಂತಹ ಸೋಫಾ ಸೆಟ್ಗಳಿದೆ ಇಲ್ಲಿ. ಕಾರ್ನರ್ ಸೆಟ್ ಬೇಕಾ ನಿಮಗೆ, ಜಸ್ಟ್ ಸ್ಟ್ರೈಟ್ ಆಗಿರೋದು ಬೇಕಾ, ಅಥವಾ ಬೆಡ್ ಕಮ್ ಸೋಫಾ ಸೆಟ್ ಬೇಕಾ, ಯಾವ್ದು ಬೇಕು ನಿಮಗೆ, ಯಾವ ಕಾನ್ಸೆಪ್ಟ್ ಬೇಕು ಎಲ್ಲನೂ ನಿಮ್ಗೆ ಸಿಗುತ್ತೆ. ಯಾವ್ದು ಬೇಕಾದ್ರೂ ನಾವಿಲ್ಲಿ ಪರ್ಚೇಸ್ ಮಾಡ್ಬೋದು. ಈ ಪೆಂಗ್ವಿನ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು. ಒಂಥರ ಏನೋ ಖುಷಿ ಆಗ್ತಾಯಿತ್ತು ಇದನ್ನು ನೋಡಿ. ಹಾಗಾಗಿ ನಾನು ಇದ್ರ ಜೊತೆ ಒಂದು ಫೋಟೋ ಕೂಡ ಕ್ಲಿಕ್ ಮಾಡಿಸ್ಕೊಂಡೆ. ಇಷ್ಟು ದೊಡ್ಡ ಮಾಲ್ನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇದೆ. ಒಂದು 4-5 ಜನ ಅಲ್ಲಿ ಓಡಾಡಿದ್ದಾರೆ, ಫುಟ್ ಪ್ರಿಂಟ್ಸ್ ಬಿದ್ದಿದೆ ಅಂದರೆ ಇಮ್ಮಿಡಿಯೇಟಾಗಿ ಅವರು ಮಾಪ್ ತೊಗೊಂಡ್ಬಂದು ಕ್ಲೀನ್ ಮಾಡ್ತಾಯಿದ್ರು. ಇಷ್ಟೇ ಅಲ್ಲ, ಇದ್ರ ಜೊತೆಯಲ್ಲಿ ನೋಡಿ ಹೋಗ್ತಾ ಎಲ್ಲರೂ ಲೆಫ್ಟ್ ಅಥವಾ ರೈಟ್ ಸೈಡ್ ನೋಡಿದಾಗ ವಾಶ್ರೂಮ್ಸ್ ಕೂಡ ಇಲ್ಲಿ ತುಂಬ ನೀಟಾಗಿದೆ. ಅಷ್ಟು ಚೆನ್ನಾಗಿದೆ ಅಂತಂದರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅದೇ ಇಂಪಾರ್ಟೆಂಟ್ ಅಲ್ವಾ. ಯಾವುದೋ ಒಂದು ಮಾಲ್ಗೆ ಹೋದಾಗ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಂದಾಗ ಈ ಥರದ್ದೆಲ್ಲ ಒಂದು ವ್ಯವಸ್ಥೆ ಇರಬೇಕಾಗತ್ತೆ. ಮಾಲ್ ಒಳಗಡೆ ನಾವು ಯಾವ ಕಾರ್ನರು ಬಿಡ್ತಾಯಿಲ್ಲ, ಪ್ರತಿಯೊಂದು ಕಾರ್ನರ್ನು ಕವರ್ ಮಾಡ್ತಾಯಿದ್ದೀವಿ. ಯಾಕೆಂದರೆ ನಾವು ಮೊದಲೇ ಪ್ಲಾನ್ ಹಾಕ್ಕೊಂಡು ಬಂದಿದ್ವಿ ಒನ್ ಡೇನಲ್ಲಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಕವರ್ ಮಾಡೋಣ ಅಂತ. ನೋಡಿ ಇಲ್ಲಿ ನೋಡ್ತಿದ್ದೀರಾ ನೀವು ಆರ್ಟಿಫಿಷಿಯಲ್ ಡೆಕೋರೇಟಿವ್ ಪ್ಲಾಂಟ್ಸ್. ಇದು ನಿಮ್ಮ ಮನೆ ಹಾಲಲ್ಲಿ ಕಾರ್ನರಲ್ಲಿ ಏನಾದರೂ ಪಾಯಿಂಟ್ ಮಾಡಿಸ್ಕೊಂಡಿದ್ರೆ ಅಲ್ಲಿ ಹ್ಯಾಂಗ್ ಮಾಡಿದ್ರೆ ತುಂಬಾ ಲುಕ್ ಇರುತ್ತೆ. ಹಾಗೆ ಟೇಬಲ್ ಮೇಲೆ ಕೂಡ ಅಥವಾ ಅಡುಗೆ ಮನೆಯಲ್ಲಿ ಎಲ್ಲಾದ್ರೂ ವಿಂಡೋಸ್ ಹತ್ರ ಕೂಡ ನೀವು ಇದನ್ನು ಇಟ್ಟರೆ ಒಂದು ಲುಕ್ ಇರುತ್ತೆ.
ಇದರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದು 1790 ಅಂತ ಹಾಕಿದ್ದಾರೆ. ಅಂದರೆ ಲೋಯೆಸ್ಟ್ ಪ್ರೈಸು ಅಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂತ. ನೀವು ಮ್ಯಾಕ್ಸಿಮಮ್ ಎಷ್ಟು ಬೇಕಾದರೂ ಪರ್ಚೇಸ್ ಮಾಡ್ಬೋದು. ನಿಮ್ಮ ಅನುಕೂಲ ಹೇಗಿದೆಯೋ ಹಾಗೆ ಪರ್ಚೇಸ್ ಮಾಡಿ. ಇಲ್ಲಿ ಯಾವ ಥರ ಇನ್ನೊಂದು ಅನುಕೂಲ ಅಂತಂದರೆ ಐಕ್ಯಾ ಕಡೆಯಿಂದ ನಮಗೆ ಕಸ್ಟಮೈಸ್ ಮಾಡಿಕೊಡೋದ್ರ ಜೊತೆಗೆ ಡೋರ್ ಡೆಲಿವರಿ ಇದೆ. ಆದರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ, ಅದು ಗೊತ್ತಿರಲಿ ನಿಮಗೆ. ಹಾಗೆಯೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಲ್ಲಿರೋದ್ರಿಂದ ನೋಡ್ತಿರ್ಬೋದು ನೀವು ಎದುರುಗಡೆಲ್ಲ ಯಾವ್ಯಾವ ಥರ ಕ್ಯಾಬಿನೆಟ್ಸ್ ಇದೆ ಅಂತ. ಜಸ್ಟ್ 12,400 ಸ್ಟಾರ್ಟ್ ಆಗ್ತಿದೆ. ಈಗ ನೀವು ನೋಡ್ತಾ ಇರೋ ಏರಿಯಾದಲ್ಲಿ ಕಿಚನ್ ಯೂನಿಟ್ಸ್ ಇದೆ. ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು ಇಲ್ಲಿ. ಹಾಗೆ ಬುಕ್ ರ್ಯಾಕ್ಸ್ ಕೂಡ ಇದೆ. ನಿಮ್ಮ ಕಿಚನಲ್ಲಿ ಎಷ್ಟು ಜಾಗ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ಸು, ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಬುಕ್ ರ್ಯಾಕ್ಸು ಅಷ್ಟೇ, ನೀವು ಬೇಕಂದರೆ ಕಸ್ಟಮೈಸ್ ಕೂಡ ಮಾಡ್ಕೋಬೋದು. ನೋಡಿ, ಇದು ಒಂದು ಸ್ಮಾಲ್ ಕಿಚನ್ ಯೂನಿಟ್ಟು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಒಂದು ಚಿಕ್ಕದಾಗಿರೋ ಕಿಚನ್ಗೆ ಪರ್ಫೆಕ್ಟಾಗಿ ಹೇಳಿ ಮಾಡಿಸ್ದಂಗೆ ಇದೆ ಇದು. ಮೇಲ್ಗಡೆ ನೀವು ಡೈನಿಂಗ್ ಥರ ಕೂಡ ಯೂಸ್ ಮಾಡ್ಕೋಬೋದು, ಅಥವಾ ತಟ್ಟೆಗಳು ಕೂಡ ಇವ್ರು ಜೋಡಿಸಿದಾರಲ್ಲ ಹಾಗೆಯೇ ಜೋಡಿಸ್ಕೋಬೋದು. ನೋಡಿ, ಈ ಥರದೊಂದು ಡೈನಿಂಗ್ ಏರಿಯಾ ಇದೆ. ಹಾಲ್ ಕಮ್ ಡೈನಿಂಗ್ ಏರಿಯಾ ಇದು. ಒಂದು ಕಡೆ ಕಿಚನ್ ಇದೆ, ಈ ಕಡೆ ಡೈನಿಂಗ್ ಏರಿಯಾ ಇದೆ. ನೀವು ನೋಡಿ, ಈ ಕಡೆ ಬೆಡ್ರೂಮ್ ಇದೆ. ಅಂದರೆ ಒಟ್ಟಾರೆ ನೀವು ಇಲ್ಲಿ ಹೋದಾಗ ಒಂದು ಐಡಿಯಾ ಅಂತೂ ಡೆಫಿನೆಟಾಗಿ ಬರುತ್ತೆ. ಈಗ ನೀವು ಇಲ್ಲಿ ನೋಡ್ತಾ ಇರೋದು ಒಂದು ಡಿಫರೆಂಟ್ ಐಡಿಯಾ ಇದು. ವಿಂಡೋಸ್ಗೆ ನೀವು ಡೋರೇ ಇಡಬೇಕು ಅಂತ ಏನಿಲ್ಲ. ಈ ಥರ ಶಟರ್ ಥರ ಡೋರ್ಸ್ನ ನೀವು ಫಿಕ್ಸ್ ಮಾಡ್ಕೋಬೋದು. ಈ ಐಡಿಯಾ ತೊಗೊಂಡು ಜಸ್ಟ್ ಇದು ಒಂದು ಸ್ಪ್ರಿಂಗ್ ಥರ ಇರುತ್ತೆ, ಅದನ್ನು ಪುಷ್ ಮಾಡಿದ್ರೆ ಮೇಲೆ ಹೋಗುತ್ತೆ, ಕೆಳಗಡೆ ಬರುತ್ತೆ. ಈ ಥರ ಅಂದರೆ ಐಡಿಯಾ ಅಂದರೆ ಐಕ್ಯಾ. ನಿಜವಾಗ್ಲೂ ನೋಡಿರಿ, ಅಡುಗೆ ಮನೆ ಕಾನ್ಸೆಪ್ಟ್ ಹೇಗಿದೆ ಅಂತಂದರೆ ಕ್ಲಾಸಿಕ್ ಆಗಿದೆ. ನಿಜವಾಗ್ಲೂ ಈ ಥರದೊಂದು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಮಾಡೋದೇ ಒಂದು ಖುಷಿ, ಆನಂದ ಅಂತ ನಾನಂತೂ ಫೀಲ್ ಆಗ್ತಾ ಇದ್ದೀನಿ. ಇರೋಂತಹ ಡೈನಿಂಗ್ ಟೇಬಲು ಡಿಫ್ರೆಂಟ್ ಆಗಿದೆ. ಇದು ಅಂದರೆ ಕಾನ್ಸೆಪ್ಟ್ ಬೇರೆ ಥರ ಇದೆ. ಫುಲ್ ದ ಟೇಬಲ್ ಟಾಪ್ ಅಂತಿದೆ. ಟಾಪ್ನ ಓಪನ್ ಮಾಡಿದ್ರೆ ಕೆಳಗಡೆ ನೋಡ್ಬೋದು ನೀವು ಸ್ಟೋರೇಜ್ ಇದೆ. ಇಲ್ಲಿ ಪಿಕಲ್ ಅಥವಾ ಸಾಲ್ಟ್ ಅಥವಾ ಇನ್ನೇನಾದರೂ ನೀವು ಸ್ಟೋರ್ ಮಾಡ್ಕೋಬೋದು. ನಿಮಗೇನಾದರೂ ಕಿಚನ್ ತುಂಬ ಚೆನ್ನಾಗಿರಬೇಕು ಅಂತಿದ್ರೆ ಈ ಥರ ಐಡಿಯಾಸ್ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಡಿಶ್ ವಾಶ್ ಇದೆ ಅಂತ ಅನಿಸುತ್ತೆ. ಎಸ್, ಡಿಶ್ ವಾಶ್ ಇದು. ನೆಕ್ಸ್ಟ್ ಇಲ್ಲಿ ಸಿಂಕ್ ಕೆಳಗಡೆ ಸ್ಟೋರೇಜ್ ಇದೆ ಸ್ವಲ್ಪ ಅನಿಸುತ್ತೆ. ಎಸ್, ಸ್ಟೋರೇಜು. ಹಾಗೆ ಕೆಳಗಡೆ ಡಸ್ಟ್ಬಿನ್ಸ್ ಇರೋದಕ್ಕೆ ಜಾಗ ಮಾಡಿರ್ತಾರೆ ಡೆಫಿನೆಟಾಗಿ. ಈ ಥರ ಎಲ್ಲ ನಾವು ಮುಂಚೆನೇ ನೋಡ್ಕೊಳ್ಳೋದ್ರಿಂದ ನಾವೇನಾದರೂ ಹೊಸದಾಗಿ ಮನೆ ಕಟ್ಟಿಸ್ತಾ ಇದ್ದರೆ ಒಂದು ಐಡಿಯಾ ಬರುತ್ತೆ ನಮಗೆ. ಐಕ್ಯಾದಲ್ಲಿ ನಾವು ಎಷ್ಟೊಂದು ಕಿಚನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲನೂ ಬರೀ ಮಾಡ್ಯುಲರ್ ಕಿಚನ್ಗಳೇ ಇದೆ. ನೀವೇ ನೋಡ್ತಾ ಇದ್ದೀರಾ. ಎಲ್ಲನೂ ಒಂದೇ ಕಾಸ್ಟ್ ಕೂಡ ಇರೋದಿಲ್ಲ, ಅದು ಗೊತ್ತಿರಲಿ ನಿಮಗೆ. ಯಾಕಂದರೆ ಡಿಫ್ರೆಂಟ್ ಸೈಜಸ್ ಇದೆ ಇಲ್ಲಿ. ಅಂದರೆ
ಬಡ್ಜೆಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಮೆಟೀರಿಯಲ್ ಮೇಲೆ ಡಿಪೆಂಡು, ಯಾವ ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ ಮೆಟೀರಿಯಲು ಅದ್ರ ಮೇಲೆ ಕೂಡ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ. ನಿಮ್ಮ ಬಡ್ಜೆಟ್ ನೋಡಿಕೊಂಡು ನೀವು ಅದನ್ನು ಡಿಸೈಡ್ ಮಾಡ್ಕೋಬೋದು. ಎಲ್ಲ ತುಂಬ ಸ್ಟೋರೇಜ್ ಯೂನಿಟ್ಸು ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಮೇಂಟೈನ್ ಕೂಡ ಮಾಡಬೇಕಾಗುತ್ತೆ. ನಾವು ತುಂಬ ರಫಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾವು ನಿಮಗೆ ಸ್ಟೋರೇಜ್ ಏನಾದರೂ ಜಾಸ್ತಿ ಬೇಕಂದರೆ ಈ ಥರ ಕೂಡ ಒಂದು ಅರೇಂಜ್ಮೆಂಟ್ ಮಾಡ್ಕೋಬೋದು. ನಿಮಗೆ ಸೈಡಲ್ಲಿ ಏನಾದರೂ ಜಾಗ ಇದ್ದರೆ, ಜೊತೆಗೆ ಕರ್ಟನ್ ಎಳೆದು ಬಿಡ್ಬೋದು, ಏನೂ ಗೊತ್ತಾಗಲ್ಲ, ಹೈಡ್ ಮಾಡ್ಬೋದು ನೀವು ಏನೇ ಮಾಡಿದ್ರೂ. ಇಲ್ಲಿ ನೋಡಿ, ಈ ಥರದ್ದು ಒಂದು ಚಿಕ್ಕದಾಗಿರೋ ಏಣಿ ಕಮ್ ಸ್ಟೂಲ್ ಇದು. ಒಂದು 2 ಮೆಟ್ಲು ಥರ ಇದೆ, ಹಾಗೆ ಕೂತ್ಕೊಳ್ಳೋದಕ್ಕೂ ಅಲ್ಲಿ ಜಾಗ ಇದೆ. ಬನ್ನಿ, ಈಗ ಈ ಸೈಡಲ್ಲಿ ಒಂದು ರಾಯಲ್ ಲುಕ್ ಇರೋಂತಹ ಕಿಚನ್ ಇದೆ, ನೋಡ್ಕೊಂಬಂದ್ಬಿಡೋಣ. ನೋಡಿ ಎಷ್ಟು ಕಾಂಬಿನೇಷನ್ನು ಸೂಪರಾಗಿದೆ ಅಂದರೆ, ಒಂದು ಒಳ್ಳೆ ಕಾಂಬಿನೇಷನ್ನು, ನೋಡೋದಕ್ಕೂ ಹಾಗೆ ಕ್ಲಾಸಿಕ್ಕಾಗಿ ಕಾಣ್ತಾ ಇದೆ. ಇದು ಕಾರ್ನರ್ ಪಾಯಿಂಟು. ಈ ಥರ ಕಾರ್ನರ್ ಪಾಯಿಂಟ್ ಮಾಡಿಕೊಂಡ್ರೆ ನಾವು ಆನಿಯನ್ಸ್ ಇಟ್ಕೋಬೋದು. ನೋಡಿ, ಇದು ಮೂವೇಬಲ್ಲು, ಯಾವ ಕಡೆ ಬೇಕಾದ್ರೂ ಮೂವ್ ಮಾಡ್ಬೋದು. ಚಿಕ್ಕ ಚಿಕ್ಕ ಡಬ್ಬಿಗಳನ್ನು ಕೂಡ ನಾವಿಲ್ಲಿ ಜೋಡಿಸ್ಕೋಬೋದು. ನೆಕ್ಸ್ಟ್ ನೋಡೋಣ ಡ್ರಾನಲ್ಲಿ ಏನಿದೆ ಇಲ್ಲಿ. ಓಕೆ, ಇಲ್ಲಿ ನೋಡಿ ಕಟ್ಲೆರಿಸ್ ಇದೆ, ಇಲ್ಲಿ ಕಟ್ಲೆರಿಸ್ ಟ್ರೇ ಇದು. ಹಾಗೆ ಇಲ್ಲಿ ಸ್ಟವ್ ಏರಿಯಾ ವಿತ್ ಚಿಮ್ನಿ ತುಂಬ ಚೆನ್ನಾಗಿಲ್ಲಿ ಅಡ್ಜಸ್ಟ್ ಮಾಡಿದ್ದಾರೆ. ನೋಡಿ, ಸ್ಟೋರೇಜ್ ಏರಿಯಾ ತುಂಬಾ ಚೆನ್ನಾಗಿದೆ. ಜಾಸ್ತಿ ನಾವಿಲ್ಲಿ ಒಂದು ಗ್ರೀನರಿ ಕಾಣ್ತಾ ಇದೆ, ಅಂದರೆ ಪ್ಲ್ಯಾಂಟ್ಸ್ ಇದೆ ಇಲ್ಲಿ. ಇಲ್ಲಿ ಯಾವ ಥರ ನಾವು ಪ್ಲ್ಯಾಂಟ್ಸ್ನ ಅರೇಂಜ್ ಮಾಡ್ಕೋಬೋದು, ರೀಡಿಂಗ್ ಟೇಬಲ್ ಮೇಲೆ ಇಟ್ಕೋಬೋದು, ಅಥವಾ ಯಾವುದೇ ಶೆಲ್ಫಲ್ಲಿ ಅಂದರೆ ಕಿಚನ್ನಲ್ಲಿ ಯಾವ ಥರ ನಾವು ಯೂಸ್ ಮಾಡ್ಕೋಬೋದು ಅಂತ ಅವರೇ ಪ್ಲ್ಯಾನ್ ಕೂಡ ಕೊಡ್ತಾರೆ. ಇಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು ಇದೆ, ರಿಯಲ್ ಪ್ಲ್ಯಾಂಟ್ಸು ಇದೆ. ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ನಿಮ್ಗೆ ಇಷ್ಟ ಇದ್ದರೆ. ತುಂಬಾ ಚೆನ್ನಾಗಿರೋದಂತೂ ಸತ್ಯ. ಇಲ್ಲಿರೋದು ಜಾಸ್ತಿ ಕಾನ್ಸೆಪ್ಟ್ಗಳು ಕಿಚನ್ದೇನೆ. ಮೇಯ್ನ್ ಇಲ್ಲಿ ನಾವು ನೋಡ್ಕೋಬೇಕಾಗಿರೋದೇನೆಂದರೆ, ಆ ಕಿಚನಲ್ಲಿ ಯಾವ್ಯಾವುದು ಯಾವ ಥರ ಅರೇಂಜ್ ಮಾಡಿದ್ದಾರೆ, ಕಲರ್ ಏನಿದೆ, ಆಮೇಲೆ ನಮಗೆ ಎಷ್ಟು ಅವೈಲಬಲ್ ಏರಿಯಾದಲ್ಲಿ ನಾವು ಯಾವ ಥರ ಕಿಚನ್ ಮಾಡ್ಕೋಬೋದು ಅನ್ನೋದು ಇಂಪಾರ್ಟೆಂಟ್ ನಾವಿಲ್ಲಿ ನೋಡ್ಕೋಬೇಕಾಗಿದೆ. ನಾವು ಇಷ್ಟೊತ್ತರೆಗೂ ನೋಡಿರೋ ಕಿಚನ್ಗಿಂತ ನೋಡಿ ಇದು ಎಂಟೈರ್ಲಿ ಡಿಫ್ರೆಂಟ್ ಆಗಿದೆ. ಹೊರಗಡೆ ವ್ಯೂ ಇದೆ ಇದಕ್ಕೆ. ಹಾಗೆ ನೋಡಿ, ಇದನ್ನು ಡೈನಿಂಗ್ ಕಮ್ ಕ್ಯಾಬಿನೆಟ್ಸ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಇದಂತೂ ತುಂಬ ಜಾಗ ಉಳಿಸುತ್ತೆ ಈ ಥರ ಮಾಡಿಕೊಂಡ್ರೆ ನಾವು. ಇದೆಲ್ಲ ಬಡ್ಜೆಟ್ ಕಿಚನ್ಗಳು, ತುಂಬಾ ಚೆನ್ನಾಗಿದೆ. ಆಪೋಸಿಟ್ ಸೈಡ್ನಲ್ಲಿ ಒಂದು ಕಿಚನ್ ಕಾಣ್ತಾ ಇದೆ ನೋಡಿ. ಕಲರ್ ಕಾಂಬಿನೇಷನ್ನು ಎಕ್ಸಲೆಂಟ್ ಆಗಿದೆ. 98,232 ರುಪೀಸು. ಆ್ಯಕ್ಚುಲಾಗಿ ಒಂದು ಒಳ್ಳೆ ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಇದೇ ಕಿಚನ್ ನಾವು ಕಸ್ಟಮೈಸ್ ಮಾಡಿಸಿದ್ರೆ ಡೆಫಿನೆಟಾಗಿ ಜಾಸ್ತಿ ಆಗುತ್ತೆ. ಇಲ್ಲಿ ಈಗ ನಾನು ಒಂದು ಕಟ್ಲರಿ ಟ್ರೇ ತೊಗೊಳ್ತಾ ಇದ್ದೀನಿ, ಜಸ್ಟ್ ₹59. ನಿಜವಾಗ್ಲೂ ಇದು ನಾವು ಕೊಡ್ತಾ ಇರೋ ದುಡ್ಡಿಗಿಂತ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ತೊಗೊಳ್ತಾ ಇದ್ದೀನಿ. ಇತ್ತೀಚೆಗಂತೂ ಮಾಡ್ಯುಲರ್ ಕಿಚನ್ನು ಫ್ಯಾನ್ಸಿ ಆಗಿಬಿಟ್ಟಿದೆ. ಈ ಥರ ಸ್ಟವ್ಗಳು, ಚಿಮ್ನಿಗಳು ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ 5 ಇಯರ್ ಗ್ಯಾರಂಟಿ ಜೊತೆಗೆ ರೇಟ್ ಕೂಡ ರೀಸನಬಲ್ ಆಗಿದೆ ಅಂತ ನೋಡಿದ್ರೆ ನನಗೆ ಅನ್ನಿಸ್ತಾ ಇದೆ. ನೀವು ಒಂದ್ಸಲಿ ಚೆಕ್ ಮಾಡ್ಕೋಬೋದು ಬಂದು. ಹಾಗೆಯೇ ಇದನ್ನೆಲ್ಲ ನಾವು ಕಿಚನಲ್ಲಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ರಾಯಲ್ ಲುಕ್ ಬರುತ್ತೆ ನಮ್ಮ ಕಿಚನ್ಗಳಿಗೆ.
ಈ ಥರ ಸ್ವಲ್ಪ ದೊಡ್ಡ ಕ್ಯಾಬಿನೆಟ್ಸ್ ಮಾಡಿಕೊಂಡ್ರೆ ಏನಾದ್ರು ದೊಡ್ಡ ದೊಡ್ಡ ಡಬ್ಬಿಗಳನ್ನ ಹೈಡ್ ಮಾಡ್ಕೋಬೋದು. ಇದು ಬಾಟಲ್ ಪುಲ್ಔಟ್, ಇದು ಬಾಟಲ್ಗಳನ್ನ ಇಲ್ಲಿ ನೀವು ಇಟ್ಕೋಬೋದು, ಆಯಿಲ್ ಬಾಟಲ್ಸ್ ಎಲ್ಲ. ಇದು ನೋಡಿ ಚಿಕ್ಕ ಚಿಕ್ಕ ಡಬ್ಬಿಗಳನ್ನ ನಾವಿಲ್ಲಿ ಹೈಡ್ ಮಾಡ್ಕೋಬೋದು. ಈಗ ನೀವು ನೋಡ್ತಿದ್ದೀರಲ್ಲ ರೋಲ್ಗಳಿದು ಕಿಚನ್ ಕ್ಯಾಬಿನೆಟ್ಸಲ್ಲಿ ನಾವು ಈ ಥರ ಹಾಕ್ಕೋಬೇಕಾಗುತ್ತೆ. ಅಲ್ಲೇ ತೋರಿಸಿದ್ದಾರೆ ಫಿಗರ್ಗಳು ಯಾವ ಥರ ನಾವು ಅಪ್ಲೈ ಮಾಡ್ಕೋಬೇಕಂತ. ಏನೂ ಗಲೀಜಾಗೋದಿಲ್ಲ ಕ್ಯಾಬಿನೆಟ್ಸು. ನೀಟಾಗಿ ಇದನ್ನು ತೆಗೆದು ಕೊಡುಬಿಟ್ಟು ಮತ್ತು ಕ್ಯಾಬಿನೆಟ್ಸಲ್ಲಿ ಹಾಕೋದ್ರಿಂದ ತುಂಬ ಈಸಿಯಾಗಿ ನಾವು ಅಡುಗೆ ಮನೆ ಮೇಂಟೆನೆನ್ಸ್ ಜೊತೆಗೆ. ಈ ರೋಲ್ ಬಂದು ಜಸ್ಟ್ 199 ರೂಪೀಸ್ ಇದೆ. ಆರಾಮ್ಸೆ ನೀವು ಇದನ್ನು ಬೈ ಮಾಡ್ಬೋದು. ಇಲ್ಲಿ ನೋಡಿ ಡಿಫ್ರೆಂಟ್ ಐಡಿಯಾಸ್ ಇದೆ ಇಲ್ಲಿ. ಈ ಥರದ್ದು ಒಂದು ಸ್ಟ್ಯಾಂಡ್ ತೊಗೊಂಡ್ರೆ ನೀವೆಲ್ಲಾದರೂ ಕಾರ್ನರಲ್ಲಿ ಇಟ್ಕೋಬೋದು. ಈ ಥರ ಒಂದು ಶೋ ಇರುತ್ತೆ. ಇದರಲ್ಲಿ ನೀವು ಸ್ಪೂನ್ಸ್ನೆಲ್ಲ ಹಾಕಿ ಗೋಡೆಗೆ ಹ್ಯಾಂಗ್ ಮಾಡೋದು. ಇದು ನೋಡಿ ಇದೇ ಥರ ಹ್ಯಾಂಗ್ ಮಾಡಬೇಕು. ಜಸ್ಟ್ ₹99 ಇದು. ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೊಂದು ಡಿಫ್ರೆಂಟ್ ಕಾನ್ಸೆಪ್ಟ್. ಇದು ವಾಲ್ ಫ್ರೇಮ್ಸ್. ಇದು ಈ ಥರ ಫ್ರೇಮ್ಸ್ನ ನೀವು ಎಲ್ಲಿ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೋಬೋದು, ಏನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ನೋಡಿ ಇಲ್ಲಿ ಅವರ್ ಲೋಯೆಸ್ಟ್ ಪ್ರೈಸ್ ಅಂತ ಇದೆ 3700 ಅಂತೆ. ಇದು ತರಕಾರಿ ಕಟ್ ಮಾಡಾದಮೇಲೆ ಇದನ್ನು ತೊಳ್ಕೊಬೋದು. ಯಾವ ಥರ ಅಂದರೆ ನೋಡಿ ನಿಮ್ಮ ಸಿಂಕ್ಗೆ ಅಡ್ಜಸ್ಟ್ ಮಾಡಿಕೊಂಡು ಟ್ಯಾಪ್ ಓಪನ್ ಮಾಡಿದ್ರೆ ಹಾಗೇ ತರಕಾರಿ ಒನ್ಸ್ ಫಾರ್ ಆಲ್ ತೊಳ್ಕೊಂಬಿಡ್ಬೋದು. ಅಕ್ಕಿ ಬೇಳೆ ಕೂಡ ತೊಳ್ಕೊಬೋದು ಇದೇ ಥರ. ನೆಕ್ಸ್ಟ್ ಇದು ನೀವು ತರಕಾರಿ ಹಚ್ಕೋಬೇಕಾದ್ರೆ ಕರೆಕ್ಟಾಗಿ ಶೆಲ್ಫ್ಗೆ ನೀವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡ್ರೆ ವೇಸ್ಟ್ನೆಲ್ಲ ಇದರಲ್ಲಿ ಹಾಕ್ಕೊಂಡು ಹೊರಗಡೆ ಬಿಸಾಕ್ಬೋದು, ಅಥವಾ ನೀವು ಡಸ್ಟ್ಬಿನ್ಗೆ ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ. ಈ ಕಡೆ ಸಿಂಕ್ ಏರಿಯಾ ಇದೆ. ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿರುವಂತಹ ಸಿಂಕ್ಗಳಿದೆ. ರೇಟ್ ವೈಸು ನೀವು ನೋಡ್ತಾ ಹೋಗ್ಬೋದು, ಯಾವ್ದು ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ತುಂಬ ಟ್ರೆಂಡ್ ಆಗಿರುವಂಥದ್ದು ಸಿರಾಮಿಕ್ಕಿಂದ ಮಾಡಿರುವಂತಹ ಸಿಂಕು. ಇಲ್ಲಿ ನೋಡಿ ಇದು ಸಿರಾಮಿಕ್ಕಿಂದ ಮಾಡಿದ್ದಾರೆ. ಇದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಹಾಗೆಯೇ ಡ್ಯೂರಬಿಲಿಟಿನೂ ಇದೆ, ಹಾಗೆ ಕ್ಲೀನಿಂಗ್ ಕೂಡ ಈಸಿ. ಡಿಫ್ರೆಂಟ್ ಕಲರ್ಸಲ್ಲೂ ಅವೈಲಬಲ್ ಇದೆ. ನೋಡ್ತಾ ಇರೋಂತಹ ಡೈನಿಂಗ್ ಟೇಬಲ್ ಮೇಲೆ ಈ ಥರದೊಂದು ಲೈಟಿಂಗ್ಸ್ ಇದ್ದರೆ ಊಟ ಮಾಡೋದು ತುಂಬ ಕಂಫರ್ಟ್ ಆಗಿರುತ್ತೆ. ಯಾಕೆಂದರೆ ಊಟ ಮಾಡಬೇಕಾದ್ರೆ ಸ್ವಲ್ಪ ಲೈಟಾಗೆ ಬೆಳಕಿರಬೇಕಾಗುತ್ತೆ, ತುಂಬ ಬ್ರೈಟ್ನೆಸ್ ಇರೋ ಡಿಫ್ರೆಂಟ್ ಪ್ರಾಡಕ್ಟ್ ಇದು. ಇದು ಐಕಿಯಾದಲ್ಲಿ ಮಾತ್ರ ಸಿಗೋದು ಅಂತ ಅನಿಸುತ್ತೆ, ಅಥವಾ ಐಕಿಯಾವ್ರದ್ದು ಇರ್ಬೋದು ಪ್ರಾಡಕ್ಟ್ ಇದು. ಇದು ಏನು ಮಾಡುತ್ತೆ ಅಂತಂದರೆ ನಮ್ಮ ಮನೆಯಲ್ಲಿ ಏರ್ ಇರುತ್ತಲ್ಲ ಅದನ್ನು ಕ್ಲೀನ್ ಮಾಡುತ್ತೆ. ಈಗ ಕೆಲವ್ರಿಗೆ ಅಲರ್ಜಿ ಇರುತ್ತೆ, ಪಲ್ಯೂಟೆಂಟ್ಸ್ ಇರುತ್ತೆ ಏರ್ನಲ್ಲಿ, ಮತ್ತು ಓಡರ್ಸ್ ಇರುತ್ತೆ, ಡಸ್ಟ್ ಇರುತ್ತೆ, ಸ್ಮೋಕ್ ಇರುತ್ತೆ, ಪೋಲನ್ಸ್ ಇರುತ್ತೆ, ಅಥವಾ ಏನಾದರೂ ಕೆಮಿಕಲ್ಸು ಸ್ಮೆಲ್ ಬರ್ತಿರುತ್ತೆ. ಆಗ ಇದು ವರ್ಕ್ ಮಾಡಿಕೊಂಡು ಆ ಪಾರ್ಟಿಕಲ್ಸ್ನೆಲ್ಲ ಅಟ್ರ್ಯಾಕ್ಟ್ ಮಾಡಿ ಏರ್ನ ಪ್ಯೂರಿಫೈ ಮಾಡಿ, ಅಂದರೆ ಫಿಲ್ಟ್ರ್ ಮಾಡಿ ಸಪ್ಲೈ ಮಾಡ್ತಿರುತ್ತೆ ಮನೆ ಒಳಗಡೆ. ಇದು ನಿಜವಾಗ್ಲೂ ತುಂಬ ನೀವು ನೋಡ್ತಾ ಇದ್ದೀರಾ. ಈ ಏರಿಯಾದಲ್ಲಿ ಫುಲ್ಲು ಲ್ಯಾಪ್ಟಾಪ್ಸ್ ಇಟ್ಕೊಂಡು ವರ್ಕ್ ಮಾಡೋದಕ್ಕೆ ಕಂಪ್ಯೂಟರ್ ಟೇಬಲ್ಗಳು, ಚೇರ್ಗಳು ಅವೈಲಬಲ್ ಇದೆ. ತುಂಬ ಗುಡ್ ಕ್ವಾಲಿಟಿ ಇದೆ. ನೀವು ನೋಡಿ ಬೇಕಂದರೆ ಇಷ್ಟಪಟ್ಟರೆ ತೊಗೋಬೋದು. ಈ ಥರ ಕಾರ್ನರ್ ಸೆಟ್ ಕೂಡ ಇದೆ. ಈ ಥರ ಕುತ್ಕೊಂಡು ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಇದು ಐಡಿಯಾ ಚೆನ್ನಾಗಿದೆ ಆ್ಯಕ್ಚುಲಾಗಿ ಕಾರ್ನರಲ್ಲಿ ಇಟ್ಕೊಳ್ಳೋದು.
ಇಲ್ಲಿ ಎಷ್ಟು ನೋಡಿದ್ರೂ ಸಾಲದು, ಎಷ್ಟು ನೋಡಿದ್ರೂ ಇನ್ನೂ ನೋಡಬೇಕು ಅನ್ನೋ ಕುತೂಹಲ ಅಂತೂ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ಯಾರೇ ಒಬ್ಬರು ಹೊಸದಾಗಿ ಮನೆ ಕಟ್ಟಬೇಕಾದ್ರೆ ಡೆಫಿನೆಟಾಗಿ ಇಲ್ಲಿ ಒಂದು ಸರಿ ವಿಸಿಟ್ ಮಾಡಿ. ಯಾಕೆಂತಂದರೆ ತುಂಬ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟ ಇರುವಂತಹ ಫರ್ನಿಚರ್ಸು ಅವೈಲಬಲ್ ಇದೆ. ಯಾವ ಥರ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಅಂತಂದರೆ ಮನೆ ಕಟ್ಟೋರ್ಗಂತೂ ಇಲ್ಲಿಗೆ ಬಂದರೆ ಡೆಫಿನೆಟಾಗಿ ಸಡನ್ನಾಗಿ ಒಂದು ಐಡಿಯಾ ಸಿಗುತ್ತೆ. ಫ್ರೆಂಡ್ಸ್, ನೀವೆಲ್ಲ ಇಷ್ಟೊತ್ತವರೆಗೂ ಐಕ್ಯಾದಲ್ಲಿ ಒಳ್ಳೆ ಐಡಿಯಾ ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನೂ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.